ಸೆಪ್ಟೆಂಬರ್ 19, 1991 ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾವಿರಾರು ಕನಸುಗಳನ್ನು ಹೊತ್ತು ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಶಾಂತಿಕ್ರಾಂತಿ ಸಿನಿಮಾವನ್ನು ಬೆಳ್ಳಿತೆರೆಗೆ ಅಪ್ಪಳಿಸಿದರು. 1991 ಅರ್ಥ ಮಾಡ್ಕೊಳ್ಳಿ. ಆವಾಗ 4 ಭಾಷೆನಲ್ಲಿ ಬಂದಿದ್ದು. ಆವಾಗ ನಾವು ಇನ್ನೂ ಪುಟ್ಟ ಮಗು. ಇವಾಗ ಏನು ಪ್ಯಾನ್ ಇಂಡಿಯಾ ಅಂತಿದ್ದಾರಲ್ಲ, ಅದನ್ನು ಆವಾಗಲೇ ಮಾಡಿದರು. ಆದರೆ ಅದು ಸಕ್ಸಸ್ ಆಗದೇ ಇರೋ ಕಾರಣ ಅದು ಬೆಳಕಿಗೆ ಬರಲಿಲ್ಲ ಅಂತಲೇ ಹೇಳ್ಬೋದು. ಈ ಫಿಲಮ್ ಯಾಕೆ ತುಂಬ ವಿಶೇಷ ಅಂತಂದರೆ, ಇದರ ಬಜೆಟ್ ಬಂದು 10 ಕೋಟಿ. ಅಂದರೆ ಈಗ 10 ಕೋಟಿ ಅನ್ನೋದೇನು ಲೆಕ್ಕ ಇಲ್ಲ. ಬಟ್ 1991 ಅಂದರೆ ಇಲ್ಲ ಅಂದರೂ ಕೂಡ 30 ವರ್ಷದ ಹಿಂದೆ 10 ಕೋಟಿ ಅಂತಂದರೆ ದೊಡ್ಡ ಬಜೆಟ್ ಸಿನಿಮಾ. ಅದರ ಅರ್ಥ ಏನು ಅಂತಂದರೆ, ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಮಲಯಾಳಂ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ತಮಿಳ್ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ ಯಾರೂ ಕೂಡ ಅಷ್ಟು ಬಜೆಟ್ ಹಾಕಿ ಮಾಡೇ ಇರಲಿಲ್ಲ ಫಿಲಮ್ನ. ಆ ರೀತಿ ಇದ್ದಂಥ ಕಾಲ ಅದು. ಆವಾಗ 10 ಕೋಟಿ ಹಾಕಿದ್ದಾರೆ ಅಂತಂದರೆ ಅವರ ಧೈರ್ಯ ಮೆಚ್ಚಲೇಬೇಕು. ಮತ್ತು ಇದನ್ನು 4 ವರ್ಷಗಳ ಕಾಲ ಶೂಟಿಂಗ್ ಮಾಡಿದ್ದಾರೆ ಅಂತಂದರೆ, ಅಷ್ಟು ವರ್ಷಗಳ ಯಾವ ಇಂಡಸ್ಟ್ರಿಯಲ್ಲೂ ಕೂಡ ಆ ಟೈಮಲ್ಲಿ ಮಾಡಿರಲಿಲ್ಲ. ಸೊ ಅದರಿಂದ ಇದು ಅತಿ ದೊಡ್ಡ ಆಂಬಿಷಿಯಸ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ಅದರಿಂದನೇ ಈಗ ಟ್ರೆಂಡಿಂಗಲ್ಲಿ ಇರೋದು. ಇದು ರಿಲೀಸ್ ಆಗಬೇಕು ಅಂತ ಕೇಳ್ತಾ ಇರೋ ಕಾರಣವೂ ಕೂಡ ಅದೇನೆ. ಆದರೆ ಇದನ್ನು ಕನ್ನಡದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೀರೋಗಿ ಮಾಡಿದರೆ, ತಮಿಳು ಮತ್ತು ಹಿಂದಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಮಾಡಿದ್ದಾರೆ, ತೆಲುಗುನಲ್ಲಿ ನಾಗಾರ್ಜುನ ಅಕ್ಕಿನೇನಿ ಅವರು. ಇದರ ಹೀರೋಯಿನ್ ಬಂದು ಖುಷ್ಬು ಮತ್ತು ಜೂಹಿ ಚಾವ್ಲಾ ಅವರು ಅತ್ಯಂತ ಪೀಕ್ನಲ್ಲಿದ್ದಂಥ ಟೈಮ್ ಅದು. ಅಂಥ ಹೀರೋಯಿನ್ನು, ಅಂಥ ಕ್ಯಾಸ್ಟಿಂಗು. ರವಿಚಂದ್ರನ್ ಅವರಿಗೆ ಜೀವಕ್ಕೆ ಜೀವ ಆಗಿದ್ದಂಥ ಹಂಸಲೇಖ ಅವರು ಜೊತೆಗಿದ್ದರು ಈ ಸಿನಿಮಾದಲ್ಲಿ. 2 ದೇಹ 1 ಜೀವ ಅಂದರೂ ತಪ್ಪಾಗಲ್ಲ. ಆ ರೀತಿ ಇದ್ದಿದ್ದು ಅವಾಗ. ಆ ಥರ ಮ್ಯೂಸಿಕಲ್ಲಿ ಬರ್ತಾಯಿದ್ದು ಇವರಿಬ್ಬರು ಕಾಂಬಿನೇಷನಲ್ಲಿ. ಸೊ ಈ ರೀತಿ ಇತ್ತು ಅಂತಂದರೆ ಎಲ್ಲರಿಗೂ ಅನ್ಸೋದು ಇದು ಸೂಪರ್ ಬ್ಲಾಕ್ ಬಸ್ಟರ್ ಆಗುತ್ತೆ, ಇಡೀ ಇಂಡಿಯಾದಲ್ಲೇ ಇದು ಹೈಲೈಟ್ ಆಗುತ್ತೆ ಅಂತ ಎಲ್ಲರ ಮನಸ್ಸಲ್ಲೂ ಇತ್ತು. ಬಟ್ ಒಬ್ಬನಿಗೆ, ಕನಸುಗಾರನಿಗೆ ಒಳಗಡೆ ಚುಚ್ತಾ ಇತ್ತು, ಇದು ಫೇಲ್ ಆಗುತ್ತೆ ಅಂತ ಮೊದಲೇ ಅನಿಸಿತ್ತು. ಆದರೆ ಅದನ್ನು ಯಾರಿಗೂ ತೋರಿಸ್ಕೊಳ್ದೆ ನಾವು ಕೈ ಹಾಕಿದ್ದೀವಿ, ಇದನ್ನು ಮುಗಿಸ್ಲೇಬೇಕು. ಇದು ಈಶ್ವರಿ ಪ್ರೊಡಕ್ಷನ್ನ ಒಂದು ಹೆಮ್ಮೆ ಈ ಫಿಲಮು. ಇದನ್ನು ಮುಗಿಸ್ಲೇಬೇಕು, ನಾವು ಲಾಸ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಬ್ಬರೇ ಅದನ್ನು ಕೈಗೆತ್ಕೊಂಡಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಅವ್ರ ತಂದೆ ವೀರಸ್ವಾಮಿ ಅವರು. ಸೊ ಈ ಫಿಲಮು ಯಾಕೆ ಫೇಲ್ ಆಯಿತು? ಫಿಲಮ್ ಅಂತೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರ ಪ್ರಾಫಿಟ್ ಕಲೆಕ್ಷನ್ನು ಫೇಲ್ ಆಯಿತು ಅಂತ ಹೇಳ್ಬೋದು. ಅದು ಯಾಕೆ ಕಲೆಕ್ಷನ್ ಫೇಲ್ ಆಯಿತು ಅಂತ ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ಶೂಟಿಂಗ್ ಆಗೋ ಸಂದರ್ಭದಲ್ಲಿ ಸುಮಾರಷ್ಟು ವಿಚಾರಗಳಾಗಿದೆ, ಒಂದು ಅಪಶಕುನಗಳಾಗಿವೆ, ಏನೇನೋ ಆಗಿವೆ. ಬಟ್ ಅವರು ಶೂಟಿಂಗ್ ನಿಲ್ಲಿಸಿಲ್ಲ. ಮೊದಲನೇ ಸೀನು ಶೂಟಿಂಗ್ ಇದು 4 ವರ್ಷ ಆಗಿದೆ. ಅದನ್ನು ಮಕ್ಕಳ ದಿನಾಚರಣೆನ ಶುರು ಮಾಡಿರೋದು 1998 ನವೆಂಬರ್ 14ನೇ ತಾರೀಕು. ಶುರುವಾದಾಗ ಇವ್ರಿಗೆ ಮೊದಲನೇ ದಿನಾನೇ ರವಿಚಂದ್ರನ್ ಅವರು ಮೊದಲನೇ ಶಾರ್ಟಲ್ಲಿ ಒಂದು ರೋಪ್ ಇಟ್ಕೊಂಡು ಕೆಳಗಡೆ ಬರಬೇಕು. ಅವ್ರೇನು ಮಾಡಿದ್ರು, ಒಂದೇ ಸರಿ ಜಾರಿದ್ದಾರೆ, ಕೈಗೆ ಗ್ಲೌಸ್ ಕೂಡ ಹಾಕಿಲ್ಲ. ಅಲ್ಲೇ ಅವ್ರಿಗೆ ಒಂದು ಶಕುನ ಬಂದಿದೆ, ನಿನ್ನ ಕೈ ಸುಟ್ಕೋತೀಯ ಅಂತ. ಏನು ಗೊತ್ತಾ, ಅದು ಕೈ ಇಟ್ಕೊಂಡು ಹಂಗೆ ಜಾರಿದ್ದಾರೆ, ಕೈಯೆಲ್ಲ ತರ್ಚೋಗಿ ಕೈ ತುಂಬ ರಕ್ತ ಅಂತೆ. ಆ ರೀತಿ ಇದ್ದಾಗ ನೀನು ಇದರಿಂದ ತೊಂದರೆಗೆ ಈಡಾಗ್ತೀಯ ಅಂತ ಅವಾಗ ಅವ್ರಿಗೂ ಸ್ವಲ್ಪ ಅನ್ನಿಸ್ತಂತೆ. ಬಟ್ ಅವರು ಅದನ್ನು ಬಿಟ್ಕೊಟ್ಟಿಲ್ಲ, ಮನಸ್ಸಲ್ಲಿ ಹಂಗೆ ಇಟ್ಕೊಂಡು ಅವರೇ ಸಾರಥಿಯಲ್ಲೋ ಫಿಲಮ್ಗೆ ಮುಂದೆ ತಗೊಂಡೋದ್ರು. ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಬೇಕಿತ್ತು. ಎಂಟೈರ್ ಇಂಡಿಯಾದವ್ರನ್ನ ಕರೆದು ಮಾಡಬೇಕು. ಎಲ್ಲ ಪ್ರತಿಷ್ಠಿತ ಮಾಧ್ಯಮ ಏನಿದೆ ಆ ಟೈಮಲ್ಲಿ ಅದನ್ನೆಲ್ಲ ಕರೆದು ಮಾಡಬೇಕು. ಎಲ್ಲರನ್ನೂ ಕರೆಸಿದ್ದಾರೆ ಬೆಂಗಳೂರಲ್ಲಿ. ಪ್ರತಿ ಒಬ್ಬರಿಗೂ ಕೂಡ 5 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟು, ಜೊತೆಗೆ ಪ್ರತಿ ಒಂದು ದಿನಾನೂ ಬೇರೆ ಬೇರೆ ಟೈಮ್ಗೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಬೇರೆ ಬೇರೆ ಹೋಟ್ಲಿಂದ ಎಲ್ಲೆಲ್ಲಿ ಈಗ MTR ಮತ್ತು A to B ಏನಿದೆ ಆ ರೀತಿ ಪ್ರತಿಷ್ಠಿತ ಹೋಟ್ಲುಗಳಲ್ಲಿ ಬೇರೆ ವೆರೈಟಿ ಆದಂಥ ಫುಡ್ಗಳನ್ನ ಆರ್ಡ್ರ್ ಮಾಡಿ ಅವ್ರನ್ನ ಅತಿಥಿ ದೇವೋಭವ ಅನ್ನೋ ರೀತಿ ಆ ರೀತಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ಈಶ್ವರಿ ಪ್ರೊಡಕ್ಷನ್ ಅವರ ಮನಸ್ಸು. ಅವರು ಅತಿಥಿನ ಟ್ರೀಟ್ ಮಾಡೋ ರೀತಿ ಇದು. ಸೊ ಅದನ್ನು ಆ ರೀತಿ ತೋರಿಸ್ಕೊಟ್ರು. ಆ ಒಂದು ಹೆಮ್ಮೆ ಮೇರಿದ್ರು ಅಂತಲೇ ಹೇಳ್ಬೋದು. ಜೊತೆಗೆ 4 ವರ್ಷ ಶೂಟಿಂಗ್ ಮಾಡಿದ್ದಾರೆ ಅಂದರೆ ಎಷ್ಟು ಜನ ನೋಡ್ಕೋಬೇಕು, ಎಷ್ಟು ಜನಕ್ಕೆ ಊಟ ಹಾಕಬೇಕು. ಅದರಲ್ಲೂ ಸಾವಿರಾರು, ಕೆಲವೊಂದು ಸೀನಲ್ಲಿ ಸಾವಿರಾರು ಮಕ್ಕಳಿದ್ದಾವೆ, ನಾರ್ಮಲಾಗಿ ಒಂದು 100 ಮಕ್ಕಳುಗಳಿರ್ತವೆ. ಸೊ ಎಲ್ಲರನ್ನೂ ಕೂಡ ಹೆಚ್ಚು ಕಡಿಮೆ 4 ವರ್ಷ ನೋಡ್ಕೋಬೇಕು ಅಂತಂದರೆ ಪ್ರತಿ 3 ಟೈಮು ಊಟ ಕೊಟ್ಕೊಂಡು ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ತೊಂದರೆಗಳನ್ನ ದಾಟಿ ಈ ಫಿಲಮ್ನ ಒಂದು ಆದಿಗೆ ತಂದಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಎಷ್ಟೋ ಸಿನಿಮಾಗಳು ನಾವು ಕೇಳಿದ್ದೀವಿ, ಆ ಸಿನಿಮಾಗಳು ಈ ರೀತಿ ತೊಂದರೆಯಾಗಿ ಆಂಬಿಷಿಯಸ್ ಪ್ರಾಜೆಕ್ಟ್ಗಳೇ ಇರ್ತವೆ ಅವ್ರದ್ದು. ಅದು ಈ ರೀತಿ ಕೈ ಹಾಕಿ ಅದನ್ನು ಕೈ ಸುಟ್ಕೊಂಡು ತೊಂದರೆ ಆದಾಗ ಅರ್ಧಕ್ಕೆ ಬಿಟ್ಟಿರೋರಿದ್ದಾರೆ. ಇವರು ನಾನು ಫೇಲ್ ಆಗ್ತೀನಿ ಅಂತ ಗೊತ್ತಿದ್ರು ಕೂಡ ಈ ರೀತಿ ಮುಂದೆ ತೊಗೊಂಡೋದ್ರಲ್ಲ, ಅವ್ರ ಧೈರ್ಯನ ಮೆಚ್ಚಲೇಬೇಕು. ಆಡಿಯೋ ಬ್ಲಾಕ್ ಬಸ್ಟರ್ ಆಗಿದೆ ಬಿಡಿ, ಶಾಂತಿಕ್ರಾಂತಿದು ಆಡಿಯೋ ಬ್ಲಾಕ್ ಬಸ್ಟರ್ ಕನ್ನಡದಲ್ಲಿ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಈ ಮಾಸ್ಟರ್ ಆನಂದ್ ಇದ್ರಲ್ಲ ಅವರು ಮಾಡಿದ್ದಾರೆ, ಬುಲೆಟ್ ಪ್ರಕಾಶ್ ಅವರು ಮಾಡಿದ್ದಾರೆ. ಬಾಲನಟರಾಗಿ ನಾನು ಹೇಳ್ತಾ ಇರೋದು ಮಾಸ್ಟರ್ ಆನಂದ್, ಬುಲೆಟ್ ಪ್ರಕಾಶು. ಮತ್ತು ಇನ್ನೊಬ್ಬರು ಇಂಪಾರ್ಟೆಂಟಾಗಿ ಇವಾಗ ತಾನೇ ಮಾಸ್ಟರ್ ಆನಂದ್ ಅದನ್ನು ರಿವೀಲ್ ಮಾಡಿದ್ರು. ಯಾರೇನೇನೋ ಚೆಲುವೆಯಲ್ಲಿ ಮಾಡಿರೋಂಥ ಕಮಲಿ ಏನಿದ್ದಾರೆ ಆ ಪಾತ್ರ, ಆ ಹುಡುಗಿನೂ ಕೂಡ ಇದರಲ್ಲಿ ಮಾಡಿದ್ದಾರೆ. 8 ವರ್ಷ ಅಂತ ಆ ಹುಡುಗಿಗೆ ಫಿಲಮ್ ಮಾಡ್ಬೇಕಾದ್ರೆ 91ನಲ್ಲಿ
ಅವ್ರಿಗೆ ಆ ಹುಡುಗಿ ಹೋಗಿ ಕೇಳಿತಂತೆ, ನನ್ನ ಯಾವಾಗ ಹೀರೋಯಿನ್ ಮಾಡ್ತೀರಾ ಅಂತ. ಅದಕ್ಕೆ ರವಿಚಂದ್ರನ್ ಅವ್ರು ಹೇಳಿದ್ದು, ಎಷ್ಟು ನಿಂಗೆ ವಯಸ್ಸು ಅಂತ ಕೇಳಿದ್ದಾರೆ. ಆ ಹುಡುಗಿ 8 ವರ್ಷ ಅಂತ ಹೇಳಿದೆ. ಅವಾಗ ಇನ್ನು 8 ವರ್ಷ ಬಿಟ್ಟು ಬಾ, ನಿನ್ನ ನಾನು ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅದೇ ರೀತಿ ಹೆಚ್ಚು ಕಡಿಮೆ 1999 ಆ ರೇಂಜಲ್ಲಿ ಯಾರೇ ನೀನು ಚಿಲ್ಲದ ರಿಲೀಸ್ ಆಗಿದ್ದು, ಅದರಲ್ಲಿ ಅವರೇ ಹೀರೋಯಿನು. 8 ವರ್ಷ ಹೆಚ್ಚು ಕಡಿಮೆನಲ್ಲೇ ಹೀರೋಯಿನ್ ಆಗಿದ್ದಾರೆ ಅವರು. ಸೊ ಅದು ಕೋಇನ್ಸಿಡೆನ್ಸ್ ಆಗಿರೋ ಕೂಡ ನಿಜ ಆಗಿದೆ. ಹೀಗೆ ಅವರು ಆ ಸಮಯದಲ್ಲಿ ಶೂಟಿಂಗ್ ಸಮಯದಲ್ಲಿ ಅವ್ರ ತಂದೆಗೆ ಹುಷಾರಿರಲಿಲ್ಲ. ಅವರ ಸಿಸ್ಟರ್ ಒಬ್ಬರು ಬೇರೆ ಏನೋ ಮದುವೆ ಮಾಡಿಕೊಂಡು ಮನೇಲಿ ಹೇಳ್ದೇನೆ ಅದು ಸ್ವಲ್ಪ ತೊಂದರೆ ಆಗಿತ್ತಂತೆ. ಸೊ ಸಂಕಷ್ಟದಲ್ಲಿ ಇದ್ದಂಥ ಸಮಯ ಅದು. ಆ ಟೈಮಲ್ಲಿ ಕೂಡ ಅವರು ಸಿನಿಮಾನ ಬಿಟ್ಕೊಡ್ಲಿಲ್ಲ. ಅವ್ರ ತಂದೆ ಹುಷಾರಿಲ್ಲದೆ ಮಲಗಿದಾಗ ಹಾಸ್ಪಿಟ್ಲಲ್ಲಿ ಅವ್ರ ತಂದೆಗೆ ಹೋಗಿ ಹೇಳಿದಂತೆ, ಅಪ್ಪ ಈ ರೀತಿ ಆಗ್ತಾಯಿದೆ, ಏನು ಮಾಡೋದು, ಸಿನಿಮಾ ನಿಲ್ಲಿಸ್ಬೋಣ ಅನ್ನೋ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಈಶ್ವರಿ ಪ್ರೊಡಕ್ಷನ್ನ ಫೌಂಡರ್ ಆದಂಥ ವೀರಸ್ವಾಮಿ ಅವರು ಒಂದೇ ಮಾತು ಹೇಳಿದ್ದು, ಯಾವುದೇ ಕಾರಣಕ್ಕೂ ಈ ಶಾಂತಿ ಕ್ರಾಂತಿ ಸಿನಿಮಾನ ನಿಲ್ಲಲೇಬಾರ್ದು. ಯಾಕೆಂದರೆ ಇದು ಈಶ್ವರಿ ಪ್ರೊಡಕ್ಷನ್ ಆಂಬಿಷಿಯಸ್ ಪ್ರಾಜೆಕ್ಟ್ ಇದೇನೆ. ಜೊತೆಗೆ ನೀನು ತಮಿಳಲ್ಲಿ ಮತ್ತು ತೆಲುಗಿನಲ್ಲಿ ಅಂಥ ದೊಡ್ಡ ಹೀರೋಗಳಿಗೆ ಕಾಲ್ ಶೀಟ್ ತೊಗೊಂಡಿದೆಯಾ, ಅವ್ರಿಗೆ ಮೋಸ ಆಗಬಾರ್ದು, ಮತ್ತು ನಮ್ಮ ಮರ್ಯಾದೆ ಅಲ್ಲಿ ನಿಂತಿದೆ, ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳಿದಾಗ ರವಿಚಂದ್ರನ್ ಅವರು ಅವ್ರ ತಂದೆ ಮಾತು ಬೆಲೆ ಕೊಟ್ಟು ಅದೇನಾರು ಆಗಲಿ ಮಾಡಲೇಬೇಕು ಅಂತ ಬಂದು ಈ ಸಿನಿಮಾ ಮಾಡಿದ್ರು. ಯಾವ ರೀತಿ ಸಿನಿಮಾ ಮಾಡಿದ್ರು ಅಂತಂದರೆ, ಅವ್ರ ಕೈಲಿರೋದನ್ನೆಲ್ಲ ಹಾಕಿ ಅದ್ರ ಮೇಲೆ ಮೈನಸ್ಗೆ ಹೋದರು. ಯಾವ ರೀತಿ ಮೈನಸ್ಗೆ ಹೋದರು ಅಂತಂದರೆ, ಈ ಸಿನಿಮಾ ಅದನ್ನು ಭರಿಸಲೇ ಇಲ್ಲ. ಯಾಕೆ ಸಿನಿಮಾ ಸೋಲ್ತು ಅಂತ ಮಾತಾಡೋಣ. ಸಿನಿಮಾ ಸೋತಿಲ್ಲ, ಯಾವಾಗಲೂ ಸಿನಿಮಾ ಸೋಲಲ್ಲ. ಕಲೆಕ್ಷನ್ ಆಗಲಿ ಅದರ ಒಂದು ಪ್ರತಿಫಲ ಆಗಲಿ ಸೋಲ್ಬೋದು ಅಷ್ಟೇ ಹೊರತು ಸಿನಿಮಾ ಸೋಲಲ್ಲ. ಇಲ್ಲಿ ಒಂದು ಕಲೆಕ್ಷನಲ್ಲಿ ಸೋಲೋಕ್ಕೆ ಕಾರಣ ಒಂದು ರೀಸನ್ ಇದೆ. 10 ಕೋಟಿ ಕಲೆಕ್ಷನ್ ಮಾಡಬೇಕು ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ, 4 ಭಾಷೆನಲ್ಲಿ ರಿಲೀಸ್ ಆಗಿದೆ. 4 ಭಾಷೆನಲ್ಲೂ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಬೇಕು ಅದು. ಆವಾಗ ಮಾತ್ರ 10 ಕೋಟಿ ಕಲೆಕ್ಷನ್ ಮಾಡೋಕ್ಕಾಗೋದು. ಆ ರೀತಿ ಕಾಲ ಅದು, ಆ ರೀತಿ ಸಿನಿಮಾಗಿದ್ದಂಥ ಒಂದು ಸ್ಕೇಲ್ ಅಷ್ಟೇ. ಜೊತೆಗೆ ಇದು 10 ಕೋಟಿ ಬಜೆಟಲ್ಲಿ 8 ಕೋಟಿ ಕಲೆಕ್ಷನ್ ಮಾಡಿದೆ. ಅದು ಬಜೆಟಲ್ಲೂ ಕೂಡ 2 ಕೋಟಿ ಕಡಿಮೆ ಆಗಿದೆ. ಮತ್ತು ಬೇರೆ ಬೇರೆ ಪ್ರೊಡಕ್ಷನ್ಗೆ ಎಕ್ಸ್ಟ್ರಾ ಖರ್ಚಾಗಿರುತ್ತೆ, ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಸೊ ಅದರಿಂದ ಇವರು ಮೈನಸ್ಗೆ ಹೋಗೋಕ್ಕೆ ಕಾರಣ ಆಗಿದ್ದು ಅಲ್ಲೇ. ಜೊತೆಗೆ ಈ ನಮಗೆ ರವಿಚಂದ್ರನ್ ಸಿನಿಮಾ ಅಂತಂದರೆ ಒಂದು ರೊಮ್ಯಾಂಟಿಕ್ ಆಗಿ, ಒಂದು ಲವ್ ಸ್ಟೋರಿ, ಒಂದು ಕೆಮಿಸ್ಟ್ರಿ, ಮತ್ತು ಒಳ್ಳೆ ಹಾಡುಗಳು, ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಫೈಟ್ಗಳು, ಈ ರೀತಿ ನಾವು ಯಾವಾಗಲೂ ನೋಡ್ತಾ ಇದ್ದಿದ್ದು. ಜನರು ಅಪೇಕ್ಷೆ ಪಡೋದು ಅದನ್ನೇ. ಆದರೆ ಇಲ್ಲಿ ಎಲ್ಲವೂ ಇತ್ತು. ಫೈಟ್ ಆಗಲಿ, ರೊಮ್ಯಾಂಟಿಕ್ ಸೀನ್ ಆಗಲಿ, ಲವ್ ಸ್ಟೋರಿ ಆಗಲಿ, ಮತ್ತು ಹಾಡುಗಳಾಗಲಿ ಎಲ್ಲವೂ ಇತ್ತು. ಮಿಸ್ ಆಗಿದ್ದೆಲ್ಲಿ ಅಂತಂದರೆ, ನಾನು ಚಿಕ್ಕವನು, ನಾನು ತುಂಬ ಇಷ್ಟಪಟ್ಟು ನೋಡಿದ ಸಿನಿಮಾ ಇದ್ದೇನೆ. ಆ ಟೈಮಲ್ಲಿ ಎಲ್ಲರೂ ಹೇಳೋರು ಹೀರೋಯಿನ್ ಸಾಯ್ಬಾರ್ದಾಗಿತ್ತು ಅಂತ ಪ್ರತಿ ಒಬ್ಬರು ಮೆನ್ಷನ್ ಮಾಡೋರು. ಸೊ ರವಿಚಂದ್ರನ್ ಫಿಲಮಲ್ಲಿ ಹೀರೋಯಿನ್ ಸತ್ತೋದ್ರು ಅಂತಂದರೆ ಅದು ಯಾವ ರೀತಿ ಮೈಂಡ್ಸೆಟ್ ಮಾಡುತ್ತೆ ನೋಡೋರಿಗೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳ್ಬೋದು. ಜೊತೆಗೆ ಲವ್ ಸ್ಟೋರಿ, ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಆಗ್ತಿದ್ದ ರವಿಚಂದ್ರನ್ ಸಿನಿಮಾ ಒಂಥರ ಡಿಫ್ರೆಂಟಾಗಿ ಬಂತು. ಯಾವಾಗ ಇದು ಒಂದು ಆ್ಯಕ್ಷನ್ ಫಿಲಮ್ ರೀತಿ ಟರ್ನ್ ಆಯಿತು, ಅದನ್ನು ಕೂಡ ವೀಕ್ಷಕರಿಗೆ ತಗೊಳಕ್ಕಾಗಲಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿ ಆಯಿತು ಅಂದರೆ, ಇದು ರವಿಚಂದ್ರನ್ಗೋಸ್ಕರ ಬರ್ದಿರೋ ಕತೆ, ಅವರೇ ಬರ್ದಿರೋ ಕತೆ. ಸೊ ಅವ್ರಿಗೆ ತಮಿಳಲ್ಲಿ, ಹಿಂದಿನಲ್ಲಿ ರಜನಿಕಾಂತ್ಗೆ ಅದು ಸೆಟ್ ಆಗಲಿಲ್ಲ, ಮತ್ತು ತೆಲುಗಿನಲ್ಲಿ ನಾಗಾರ್ಜುನ ಅವ್ರಿಗೂ ಅದು ಸೆಟ್ ಆಗಲಿಲ್ಲ. ಸೊ ಅದರಿಂದ ಅಲ್ಲೂ ಕೂಡ ಕಲೆಕ್ಷನ್ ಕಮ್ಮಿ ಆಯಿತು, ಇಲ್ಲೂ ಕೂಡ ಕಲೆಕ್ಷನ್ ಕಮ್ಮಿ ಆಯಿತು. ಸೊ ಎನಿವೇ, ಇದು ಯಾವ ರೀತಿ ಅಂತಂದರೆ ದೊಡ್ಡ ಮೊತ್ತನ ಸುರಿದ್ಬಿಟ್ಟಿದ್ದಾರೆ. ಆ ಮೊತ್ತ ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಇವ್ರಿಗೂ ರವಿಚಂದ್ರನ್ ಅವ್ರಿಗೂ ಗೊತ್ತು, ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಪ್ರಾಜೆಕ್ಟ್ ಕೈಗೆ ಎತ್ಕೊಂಡಿದ್ದೀನಿ, ಸಿನಿಮಾ ಕೈಗೆ ಎತ್ಕೊಂಡಿದ್ದೀನಿ, ಅದನ್ನು ನಿಲ್ಲಿಸಬಾರ್ದು ಅನ್ನೋಕ್ಕೋಸ್ಕರ ಅವರು ಈ ರೀತಿ ಇಷ್ಟೆಲ್ಲ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ರು. ಸಿನಿಮಾ ಕಲೆಕ್ಷನಲ್ಲಿ ಸೋಲ್ತು ಅಂತಂದು, ಒಂದು ವೇಳೆ ಏನಾದರೂ ಗೆದ್ದಿದ್ರೆ, ಈ ಸಿನಿಮಾ ಕಲೆಕ್ಷನಲ್ಲೂ ಕೂಡ ಗೆದ್ದಿದ್ದರೆ ಏನಾಗ್ತಿತ್ತು ಅಂತ ನೋಡೋಣ. ಕಲೆಕ್ಷನಲ್ಲೂ ಕೂಡ ಗೆದ್ದಿದ್ದರೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಏನು ಇವಾಗ ಫೇಮಸ್ ಆಗ್ತಾಯಿದೆ, ಸೊ ಅದು ಮೊದಲನೇ ಹೆಗ್ಗಳಿಕೆ ಕನ್ನಡಕ್ಕೆ ಬರ್ತಾಯಿತ್ತು. ಜೊತೆಗೆ ಈ ರೀತಿ ಆಂಬಿಷಿಯಸ್ ಪ್ರಾಜೆಕ್ಟ್ನ KG ಸ್ಟಾರ್ ರವಿಚಂದ್ರನ್ ಅವರು ಇನ್ನೂ ತಗೋತಾಯಿದ್ರು ಮುಂದಕ್ಕೆ. ಮತ್ತು ಕನ್ನಡ ಇಂಡಸ್ಟ್ರಿನ ಅತಿ ದೊಡ್ಡ ಪರಿಚಯ ಇಂಡಿಯಾ ಪೂರ್ತಿ ಆವಾಗಲೇ ಆಗ್ತಾಯಿತ್ತು. ಸೊ ಇಷ್ಟೆಲ್ಲ ಕೂಡ ಆಗ್ತಾಯಿತ್ತು. ಆಗು ಹೋಗುಗಳನ್ನ ಏನೂ ಮಾಡೋಕ್ಕಾಗಲ್ಲ. ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ರಾಮಾಚಾರಿ ನಂತರ ಬಂದಂತಹ ಶಾಂತಿ ಕ್ರಾಂತಿ ಯಾವುದೇ ರೀತಿ ಕ್ರಾಂತಿ ಮಾಡ್ದೇ ಶಾಂತಿಯಾಗಿ ಹೊರಟೋಯ್ತು. ಅದಾದಮೇಲೆ ಹಳ್ಳಿ ಮೇಷ್ಟ್ರು, ಮನೆ ದೇವರು, ಪುಟ್ನಂಜ, ಸಿಪಾಯಿ ಈ ಸಿನಿಮಾಗಳು ರವಿಚಂದ್ರನ್ ಅವ್ರನ್ನ ಚೇತರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತು. ಅದೇನೇ ಆಗಲಿ, ಬಾಲ್ಯದಲ್ಲಿ ಮನಸ್ಸಿಗೆ ಖುಷಿ ಕೊಟ್ಟಂಥ ಹೀರೋ ಅಂತಂದರೆ ರವಿಚಂದ್ರನ್ ಅವರು. ಜೊತೆಗೆ ನನ್ನ ನೆಚ್ಚಿನ ಹೀರೋ ಆದಂಥ ರವಿಚಂದ್ರನ್ ಅವ್ರ ಸಿನಿಮಾ ಪಟ್ಟಿ ಸೇರಿಸಿದ್ರೆ ಎಲ್ಲ ಸಿನಿಮಾಗಳು ಇಷ್ಟ. ಅದರಲ್ಲಿ ಶಾಂತಿ ಕ್ರಾಂತಿನೂ ಕೂಡ ನನ್ನ ಮನಸ್ಸಲ್ಲಿ ಶಾಂತಿ ಕ್ರಾಂತಿ ಸೋತಿಲ್ಲ, ಯಾವತ್ತೂ ಸೋಲೋದಿಲ್ಲ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.